ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ರಾಜ್ಯಸಭಾ ಸದನದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ವೈಫಲ್ಯ ಕಾಣ್ತಾ ಇದೆ. ಹೊಳಾಸ್ಪುರದಲ್ಲಿ ಏನು ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಅವಮಾನ ಮಾಡಿದ್ರು. ಆ ಅವಮಾನ ಮಾಡಿದಾಗ ಅಲ್ಲಿಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿದ್ರು. ಆದರೂ ಕೂಡ ಹೋಗಿದ್ದಾರೆ. ಬಂಧಿಸ್ಯಾರ. ಬಂದ ಮ್ಯಾಗ ಅವ್ನಿಗೆ ಬಂಧಿಸಿದ ನಂತರ ಅವ್ರಿಗೆ ಹೊರಗಡೆ ಅವತ್ತಿನ ದಿನ ಹೊರಗಡೆ ಬರ್ತಾನಂದ್ರೆ ನಾಳೆ ಮತ್ತೆ ಇಲ್ಲಿ ಸರ್ಕಲ್ ಬಲ್ಲಿ ಬೀದರ್ ನಗರದ ಶಹಾಗಂಜ್ನಲ್ಲಿರುವ ಅಂಬೇಡ್ಕರ್ ಭವನದಿಂದ ಸಹಸ್ರಾರು ಅಂಬೇಡ್ಕರ್ ಅಭಿಮಾನಿಗಳು ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ನಗರದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ ಮಾರ್ಗವಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಹಾಗೂ ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕೆಂದು ಆಗ್ರಹಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ನೀಡಿದರು. ನಮ್ಗೆ ಕಾಣಿಸ್ತಾ ಇದೆ. ಯಾಕಂತ ಇದು ಸರಿಯಾಗಲ್ಲ. ಇದು ಯಾಕಂತಂದ್ರೆ ಒಂದು ಸಂವಿಧಾನ ಪಿತಾಮಹಗೆ ಈ ತರ ಆದಾಗ ಅವನಿಗೆ ಸಡನ್ಲಿ ಅವತ್ತಿನ ದಿನನೇ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಏನಿದೆ ಅದು? ಏನಿದೆ? ಅದ್ರ ಜೊತೆ ಒಳಗಡೆ ಅಟ್ರಾಸಿಟಿ ಕೇಸ್ ಕೂಡ ಕೊಡಬೇಕಾಗಿತ್ತು. ಕೂಳಕ್ಕಾಗಿಲ್ಲ. ಸರಿ, ಪರವಾಗಿಲ್ಲ, ಅಟ್ರಾಸಿಟಿ ಅವಶ್ಯಕತೆ ಇಲ್ಲ. ಇವತ್ತೇನಾಗಿದೆ ಅಟ್ರಾಸಿಟಿ ಅಂತಂದ್ರೆ ಏನಪ್ಪ ಅವ್ರು ಏನೋ ಅದು ಏನೋ ಇದ್ರ ಸಲುವಾಗಿ ಮಾಡತ್ತಾರ ಅನ್ನೋದು ಒಂದು ಇದು ಆಗಿದೆ. ಏನೋ ಜಡ್ಜ್ ಹೇಳ್ತಾ ಇದಾರೆ ಅಂತ ಪುಣ್ಯಾತ್ಮ ಬೀದರ್. ನಾ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಏನಪ್ಪ ಅಂತಂದ್ರೆ ಇಲ್ಲ ಅವ್ರು ಏನೋ ದುಡ್ಡು ಕೊಟ್ಟರೆ ಹೆಂಗೆ ಮಾಡ್ತಾರ ಅಂದಪ್ಲೆ ಅದು ಅಲ್ಲ, ತಪ್ಪಾಗ್ತದೆ. ಅದು ಅಂತ ಒಂದು ಉದ್ಯಮ ಕೊಡ್ಕೊಂಡು ಮನಸ್ಸು ಬಂದಪ್ಲೆ ಮಾತಾಡಿದ್ರು ಅಲ್ಲ. ನಿಮ್ಗೆ ಯಾರು ಹೇಳೋರು ಕೇಳೋರಲ್ಲ ಅಂದ್ರೆ ಅದನ್ನು ತಪ್ಪಾಗ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ದಯಮಾಡಿ ಯಾರು ಹಿಂಗೆ ಬಿಟ್ಟು ನಾಳೆ ಮತ್ತೊಂದು ತಲೆ ಮಾಡ್ತಾರೆ, ಮತ್ತೊಂದು ಊರಾಗ ಮಾಡ್ತಾರೆ, ಅದು ಆಗ್ಬಾರ್ದು ಅಂಥೇಳಿ ನಾವು ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಇದ್ದಾರೆ. ಪುನಃ ಅವನಿಗೆ ಏನಾದ್ರು ಅಂತಂದ್ರೆ ಅವ್ರಿಗೆ ಬಂಧಿಸ್ರು ಅಂತ ಹೇಳಿ ನಮ್ಮದು ಮನವಿ ಇದೆ. ಸರಿ ನೋಡಿ ಸರ್, ನೋಡಿ ಸರ್, ಅದು ರಾಷ್ಟ್ರಪತಿ ನರೇಂದ್ರ ಮೋದಿ ಅವ್ರದ್ದು ಮನವಿ ಪತ್ರ ನೀಡಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಅಧ್ಯಕ್ಷ ಉಮೇಶ್ ಕುಮಾರ್ ಸ್ವರಾಳಿಕರ್, ಅಮಿತ್ ಶಾ ಅವರ ಉದ್ದಟತನದ ಹೇಳಿಕೆಯನ್ನು ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾನಸಿಕವಾಗಿ ಬಹಳ ನೋವುಂಟು ಮಾಡಿದೆ. ಅದಲ್ಲದೆ ಇವರ ಹೇಳಿಕೆಯು ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡುವಂತಿದೆ. ಈಗಾಗಲೇ ದೇಶದೆಲ್ಲೆಡೆ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದ್ದರೂ ಅಮಿತ್ ಶಾ ಅವರು ಒಂದು ಕ್ಷಮೆಯನ್ನು ಸಹ ಕೇಳಿಲ್ಲ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಕೂಡಲೇ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು. ಒಂದು ವೇಳೆ 2-3 ದಿನಗಳಲ್ಲಿ ಅವರು ರಾಜೀನಾಮೆ ನೀಡದಿದ್ದರೆ ಬೀದರ್ ನಗರವನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು. ನಾವು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ, ಎಂಪ್ಲಾಯ್, ನೌಕರ ಸಂಘ ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಅನೇಕ ಎಲ್ಲ ನಮ್ಮ ಆತ್ಮೀಯರು, ಸಹೋದರರು, ಅಕ್ಕ ತಂಗಿಯರು ಎಲ್ಲರೂ ಬೆಂಬಲ ಸೂಚಿಸಿ ಇವತ್ತಿನ ಭಾಳ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಮೂಲಕ ನಾವು ಎಚ್ಚರಿಸಲಿಕ್ಕೆ ಬಯಸ್ತೀವಿ. ಇವರು 2-3 ದಿವಸದಲ್ಲಿ ಇವರು ರಾಜೀನಾಮೆ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಬೀದರ್ ಬಂದ್ ಕರೆಯನ್ನು ಕೊಡೋದ್ರ ಮುಖಾಂತರ ಇಡೀ ಕರ್ನಾಟಕ ಅಲ್ಲ, ದೇಶವ್ಯಾಪ್ತಿ ಬಂದ್ ಆಗ್ತದೆ. ಇದು ಹೊಣೆ ನರೇಂದ್ರ ಮೋದಿ ಅವರಿರ್ತಾರೆ. ಯಾಕಂದರೆ ನರೇಂದ್ರ ಮೋದಿ ಹೇಳ್ದಂಗೆ ಇವ್ರು ಕೇಳಬೇಕು, ಇವರು ಇಬ್ಬರೂ ಕೇಳಬೇಕು. ನರೇಂದ್ರ ಮೋದಿಯವರು, ಅಮಿತ್ ಶಾ ಅಂದರೆ RSS ಸಂಘ ಪರಿವಾರ ಇದಕ್ಕೆ ಬೆನ್ನೆಲುಬಾಗಿ ನಿಂತದೆ ಇವತ್ತು. ಯಾಕಂದರೆ ನಾವು 65% ಜನ ನಾವಿದ್ದೀವಿ, ಇನ್ನು ಉಳಿದ ಜನ 3% ಜನ ಇದ್ದಾರೆ. ಆ 3% ಜನರ ಕೈಯಲ್ಲಿ ಅಧಿಕಾರ ಕೊಟ್ಟು ಇವತ್ತು ಈ ಇಡೀ ದೇಶ ಅಶಾಂತಿ ಕಡೆ ಒಯ್ಯುವ ಕೆಲಸ ಮಾಡ್ತಾ ಇದೆ, ಶಾಂತಿ ಭಂಗ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವಲ್ಲ, ಇಡೀ ದೇಶ ಆಕ್ರೋಶದಲ್ಲಿದೆ. ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾರಿಗೂ ನೆಮ್ಮದಿ ಇಲ್ಲ, ಯಾವುದೇ ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ನಿರಂತರವಾಗಿ ದೌರ್ಜನ್ಯ, ಬಲಾತ್ಕಾರಗಳನ್ನು ದಿನೇ ನಡೀತಾ ಇದ್ದಾವೆ. ಇದರ ಪ್ರತಿಕ್ರಿಯೆ ಯಾವುದೂ ಸರ್ಕಾರ ಕೊಡಲ್ಲ. ಅವ್ರದ್ದು ಎಲ್ಲಿ ರಾಜ್ಯ ಸರ್ಕಾರದಲ್ಲಿ ಎಲ್ಲಿ BJP ರಾಜ್ಯ ಸರ್ಕಾರಗಳಲ್ಲಿ ಇರ್ತದೋ ಅವರು ದಿನನಿತ್ಯ ಬೆಳಗ್ಗೆದ್ರೆ ಪೇಪರ್ನಲ್ಲಿ ನೋಡ್ಕೊಳ್ಬೇಕು ಬಲಾತ್ಕಾರ, ಅವಮಾನ, ಅಪಮಾನಗಳನ್ನು. ಇವೆಲ್ಲ ರಾಷ್ಟ್ರಪತಿ ಗಮನಕ್ಕಿದ್ದರೂ ಕೂಡ ರಾಷ್ಟ್ರಪತಿಗಳು ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ಯಾವುದೋ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಸರ್ಕಾರದ ಅಂದರೆ ಅದು ಗೂಬೆ ಕೂರಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತದೆ. ಒಂದೊಂದು ಸಣ್ಣ ಚುನಾವಣೆಗೆ ಬಂದು ಒಂದು MLA ಚುನಾವಣೆಗೆ ಒಬ್ಬ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು 10 ಸಲ ಬಂದು ಪ್ರಚಾರ ಮಾಡ್ತಾರೆ.
ಒಂದು ಇಂಥ ದೊಡ್ಡ ವಿಷಯಗಳನ್ನು ಭಾರತ ದೇಶದಲ್ಲೇ ತೆಗೆಸಂತಕ್ಕೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಎಷ್ಟು ನಾವು ಅವ್ರ ಬಗ್ಗೆ ನಾವು ಕೀಳವಾಗಿ ಮಾತಾಡಬೇಕು ಪ್ರಧಾನಿಗಳ ಬಗ್ಗೆ ಅನ್ನೋದನ್ನು ನೀವೆಲ್ಲ ಅರ್ಥೈಸ್ಕೊಂಡು ಮುಂದಿನ ದಿನದಲ್ಲಿ ನಾವು ಗಡುವು ಕೊಡುತ್ತೇವೆ. 2-3 ದಿವಸದಲ್ಲಿ ನಾವು ಬಂದ್ ಕರೆ ಕೊಡೋದ್ರ ಮುಖಾಂತರ ದೇಶವ್ಯಾಪ್ತಿ ಅಂಬೇಡ್ಕರ್ ಅವರ ರಕ್ತ ಏನಿದೆ ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ ಅಂತ. ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು, ನೀಡ್ತಾರೆ. ನೀಡೋಂಥ ಕೆಲಸ ಇಡೀ ದಲಿತ ಜನಾಂಗ ಮಾಡ್ತದೆ. ನಾವಲ್ಲ, SC ST OBC ಮೈನಾರಿಟಿ ಜನ ಕೂತ್ರೆ ಅವರಲ್ಲ, ಅವರ ಅಪ್ಪನೂ ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಇವತ್ತಿನ ದಿನ ಏನು 24 ಒಂದು ದಿನಾಂಕನ ನಿಗದಿ ಮಾಡಿದ್ದೀವಿ. ಇದು ಒಂದು ಸಾಂಕೇತಿಕವಾಗಿ ಒಂದು ಹೋರಾಟ. ಇದು ಅಮಿತ್ ಶಾ ಅವರು ಏನು ಮೊನ್ನೆ 17 ತಾರೀಕು ಏನು ಮಾತಾಡಿದ್ರು ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆದಾಗೆ. ಅಂಬೇಡ್ಕರ್ ಅವರು ನಮ್ಮ ದೇಶದ ವಿಶ್ವದ ರತ್ನಗಳವರು. ಅಂಥ ಒಬ್ಬ ವ್ಯಕ್ತಿಗೆ ಇವರು ಮಾತಾಡ್ತಾರೆ ಕೇಂದ್ರದ ಗೃಹ ಸಚಿವರಾಗಿ ಅಂತಂದರೆ ನಮಗೆ ಭಾಳ, ಅವರಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಲ್ಲೋ ನಮಗಂತೂ ಅಡೆಯಲ್ಲ. ಯಾಕಂತಂದರೆ ಅವರು ಒಬ್ಬ ಗುಜರಾತದ ತಡಿಪಾರ ಆದಂಥ ವ್ಯಕ್ತಿಗಳು. ಇವೆಲ್ಲ ಆಗಿರೋದ್ರಿಂದ ಅಂಥ ವ್ಯಕ್ತಿಗಳಿಗೆ ಇಂಥ ಮಾತುಗಳೇ ಬರ್ತಾವೆ. ಅವ್ರಿಗೇನು ನಿಜವಾಗ್ಲೂ ಅಂದರೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟ ಜವಾಬ್ದಾರಿ ಸ್ಥಾನದ ಮೇಲೆ ಇದ್ರಿ. ಏನು ಮಾತಾಡಬೇಕು, ಏನಿಲ್ಲ, ಜನರಿಗೆ ಏನು ಮಾಡಬೇಕು ಅದನ್ನು ಬಿಟ್ಟು ಅಂಬೇಡ್ಕರ್ ಅವ್ರ ಬಗ್ಗೆದಾಗೆ ಮಾತಾಡ್ತಾನಂದ್ರೆ ಅವಂತ ಎಂಥ ವ್ಯಕ್ತಿ ಅಂತ ನಾವು ಇದೇ ಒಂದು ಉದಾಹರಣೆ ಆಗ್ತದೆ. ಹಾಗಾಗಿ ನಾವು ಈ ಕೂಡಲೇ ಏನದಂದ್ರೆ ಒಂದು ನಮ್ಮ ಎಲ್ಲ ಮತ್ತೆ ಪುನಃ ಒಂದು ಮುಖಂಡರುಗಳೆಲ್ಲ ಒಂದು ಸಭೆ ಸೇರಿ ನಾವು ಉಗ್ರವಾದ ಒಂದು ಹೋರಾಟ ಮಾಡೋಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಒಂದು ಬಂದ್ ಕಾಲ್ ಕೊಡೋಂಥ ಒಂದು ಹೋರಾಟ ಕೂಡ ನಾವು ಚಾಲನೆ ಕೊಡಬೇಕಂಥೇಳಿ ಅಭಿಪ್ರಾಯ ಇದೆ. ಅದು ಒಂದು ಕೂಡಲೇ ಏನದ ಅಂದ್ರೆ ಒಂದು ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ಮತ್ತೆ ಮುಂದೆ ದಿನ ಯಾವುದು ದಿನಾಂಕ ನಾವು ಬಂದು ಕೊಡ್ತೀವಿ ಅಂಥೇಳಿ ಮುಂದಿನ ದಿನಗಳಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಥರದ ಹೇಳಿಕೆಗಳು ಇವತ್ತು ನಿನ್ನೆ ಏನೋ ಒಂದು ದಶಕದಿಂದ ಬಾಬಾ ಸಾಹೇಬರ ಬಗ್ಗೆ ಅವಮಾನಗಳು ಹೆಚ್ಚಾಗ್ತಾನೆ ಇದೆ. ಏನಿರ್ಬೋದು ಸರ್ ಇದು ಏನಾಗಿದೆ, ಈ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ BJP ಸರ್ಕಾರಗಳು ಎಲ್ಲೆಲ್ಲಿ ಬಂದೂ ಅವರು ಅಲ್ಪಸಂಖ್ಯಾತರ ಮೇಲೆ, ಹಿಂದುಳಿದ ಜನರ ಮೇಲೆ ಅವ್ರು ರಾಜಕೀಯ ಮಾಡದೆ ಈ ಶೋಷಿತ ಜನರ ಮೇಲೆ ಡಿವೈಡ್ ಮಾಡ್ಕಸಿ ಅವ್ರು ಒಂದು ಜಾತಿ ದಂಗೆಗಳು ಎಬ್ಬಿಸ್ಬಿಟ್ಟು ಅಂಥ ಮಾತಾಡಿದ್ರು ಅಂತಂದರೆ ಬಾಬಾ ಸಾಹೇಬರು ಸಂವಿಧಾನ ತೆಗಿತೀವಿ, ನಾವು ಗೆದ್ದೀವಿ ಅಂದ್ರೆ ಸಂವಿಧಾನ ತೆಗಿತೀವಿ, ಹೀಗೆ ಮಾತಾಡಿದ್ರಾಗೆ ಅವ್ರು ಏನದ ಅಂದ್ರೆ ಈ ಥರ ಅಧಿಕಾರಕ್ಕೆ ಏನದ ಅಂದ್ರೆ ಅದು ಒಂದು ಏನು ಚುನಾವಣೆ ಸಂದರ್ಭದಲ್ಲಿ ಇವರ ನಿಜವಾಗಿ ಏನದ ಅಂತಂದರೆ ಇವರು ಮತದಲ್ಲಿಂದ ಗೆದೀತಾ ಇಲ್ಲ. ಇವರು ಮತದಲ್ಲಿಂದ ಗೆದ್ದಲಿಕ್ಕೆ ಹೋಗ್ತಾ ಇಲ್ಲ. ಇವರು ಎಲ್ಲ UAM ಮಿಷನ್ಲಿಂದೇ ಗೊಂದಲ ಮಾಡಿ ಅದರ ಸೆಟ್ಟಿಂಗ್ ಮಾಡ್ಕೊಂಡು ಇವರು ವಿನ್ ಆಗ್ತಾ ಇದ್ದಾರೆ ಅಷ್ಟೇ. ನಿಜವಾಗಿ ಏನು ಬಾಯ್ಲೆಟ್ ಪೇಪರ್ಲಿಂದ ಬಂದರು ಅಂದ್ರೆ ಇವರು ಒಬ್ಬರು ಗೆದ್ದಿಲ್ಲ. ಇವರು ಈ ಇಡೀ ಭಾರತ ದೇಶ ಬಾಯ್ಲೆಟ್ ಪೇಪರ್ ಆಗಲ್ಲ ಅಂತ ಹೇಳ್ತಾ ಇದೆ. ಇವರು ಆಗಲ್ಲ ಅಂತಂದರೆ ಜನ ಏನು ಹೇಳ್ತದೆ ಅದ್ರ ಮ್ಯಾಗ ಹೋಗ್ಬೇಕಲ್ರಿ. ಜನ ಚುನಾವಣೆ ಸರ್ ದುರುಪಯೋಗ ಅದು ಆ ಚುನಾವಣಾ ಆಯೋಗದಪ್ಪ ಕೇಂದ್ರ ಇದು ಯಾರು ನಮ್ಮ ಅಪೋಸಿಷನ್ ಲೀಡರ್ಗಳೆಲ್ಲ ಏನೇನೋ ಮಾಹಿತಿ ಎಲ್ಲ ಕೊಡ್ತಾ ಇದ್ದಾರೆ. ಅದು ಚುನಾವಣೆ ಹಿಂಗಾಯ್ತು ಎಲ್ಲ ಚುನಾವಣೆ ಮಿಷನ್ ಎಲ್ಲ ದಾಂಧಲಿ ಮಾಡ್ಕೊಂಡು ವಿನ್ ಆಗ್ತಾರೆ ಅಂತೇಳಿ. ಅದರ ಚುನಾವಣೆ ಆಯೋಗದವ್ರು ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ನೀವು ಹೇಳೋದೇ ತಪ್ಪು ಅಂತ ಕಸಿ ಹೇಳ್ತಾ ಇದ್ದಾರೆ ಅವರು. ಈ ಥರ ಅಂದ್ರೆ ಈಗ ಅಧಿಕಾರ ಇದ್ದಿನವ್ರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಸ್ವಾಭಿಮಾನಿ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಇದನ್ನು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ದಲಿತರ ಬೂಟ್ ನೆಕ್ಕಿ ಅಧಿಕಾರ ಹಿಡಿದಿರೋ ಈ ನಾಲಾಯಕ್ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರಕ್ಕೆ ಮೊದಲನೇದಾಗಿ ಧಿಕ್ಕಾರ. ಯಾಕಂದರೆ ಅಂಬೇಡ್ಕರ್ ಈ ಜಗತ್ತಿನ ಆಸ್ತಿ. ಅಂಬೇಡ್ಕರ್ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡಿದ್ರು ಕೂಡ ಇಲ್ಲಿನ ನಮ್ಮ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಚಿ ಕಿವಿ ಇಲ್ದೋರ್ ಥರ ಕುಂತಿದೆ. ಇವತ್ತು ಕರ್ನಾಟಕ ಬಂದ್ ಮಾಡಬೇಕಾಗಿತ್ತು, ಆದರೆ ಇವರು ನಮ್ಮನ್ನು ಮೇಲ್ನೋಟಕ್ಕೆ ವೋಟ್ ಬ್ಯಾಂಕ್ ಅಂತೇಳಿ ಯೂಸ್ ಮಾಡ್ಕೋತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಮುಖಂಡರು ಸೇರಿಕೊಂಡು ಬೀದರ್ ಬಂದ್ ಕಾಲಿಗೆ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂಥೇಳಿ ಈ ಮಾಧ್ಯಮದ ಮುಖಾಂತರ ಎಚ್ಚರ ಕೊಡ್ತಾ ಇದ್ದೀನಿ.